ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಿಮ್ಮೆಲ್ಲರೂ ಕಮೆಂಟ್ ನೋಡಿ ತುಂಬ ಖುಷಿ ಆಯಿತು ನನಗೆ. ಲಾಗ್ದು ಹೇರ್ ಕಟ್ ವಿಡಿಯೋದು ತುಂಬ ಜನ ಚೆನ್ನಾಗಿ ನಿಮ್ಮ ಅನಿಸಿಕೆನ ತಿಳಿಸಿದ್ದೀರಾ. ಕೆಲವರು ಬೇಬಿ ಹೇರ್ ಕಟ್ ಮಾಡಿಸಿ ಎಂದಿದ್ದೀರಾ, ಕೆಲವರು ಮನೆ ದೇವ್ರಿಗೆ ಹರಕೆ ಕಟ್ಕೊಂಡು ಕೊಡಿ ಕೂದಲು ಕೊಡಿ ಅಂತ ಹೇಳಿದ್ದೀರಾ. ಮತ್ತು ತಿರುಪತಿ ಕೊಡಿ, ಕೂದಲು ದಟ್ಟವಾಗಿ ಬೆಳೆಯುತ್ತೆ ಮತ್ತು ನಿಮಗೂ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದೀರಾ. ಕೆಲವರು ಲೈವ್ ಬನ್ನಿ ಅಂತ ಹೇಳಿದ್ದೀರಾ. ಲೈವು ಬರೋಕ್ಕಿಷ್ಟ, ಈಗಲೇ ಬೇಡ, ಇನ್ನೂ ಸ್ವಲ್ಪ ದಿನ ಹೋಗಲಿ, ಖಂಡಿತ ಬರ್ತೀನಿ. ನನಗೂ ನಿಮ್ಮೆಲ್ಲರ ಜೊತೆ ಮಾತಾಡೋ ಅಂಥ ಆಸೆ ಇದೆ. ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ಖಂಡಿತವಾಗ್ಲೂ ಅದು ನಿಮ್ಗೆ ಹೇಳ್ಬಿಟ್ಟೇ ಮಾಡ್ತೀನಿ ಅಂತ ಹೇಳ್ತೀನಿ. ನನಗಂತೂ ತುಂಬ ಖುಷಿಯಾಯಿತು ನಿಮ್ಮ ಕಮೆಂಟ್ ಮಾಡಿದ್ದು ನೋಡಿ. ಮತ್ತು ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಸಪೋರ್ಟು ಬೆಂಬಲ ಹೀಗೆ ಇರಲಿ. ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ನನಗೆ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಅಂದರೆ, ಕೋಲಾರಕ್ಕೆ ಹೋಗ್ತಿದ್ದೀವಿ. ಇದೊಂಥರ ಎಲ್ರಿಗೂ ಆಶ್ಚರ್ಯನೇ. ಯಾಕೆ ಅಂದರೆ, ನನಗೆ ಮೊದಲಿಂದನೂ ನನ್ನ ತಂಗಿ ಮನೆಗೆ ಹೋಗಬೇಕು ಅಂತ ಇಷ್ಟ ಇತ್ತು. ಯಾಕೆಂದರೆ ನನ್ನ ತಂಗಿ ಇರೋದು ಕೋಲಾರದಲ್ಲಿ, ಅಂದರೆ ಅವ್ರದ್ದು ಸ್ವಂತ ಊರಲ್ಲ ಅದು. ಅವರು ಯಜಮಾನರು ಕೆಲಸ ಮಾಡ್ತಿರೋದು ಅಲ್ಲೇ. ಆದ್ದರಿಂದ ಅವರು ತುಂಬ ದಿನದಿಂದ, ಅವಳು ಮದುವೆ ಆದಾಗಿಂದನೂ ಕರಿತಾನೆ ಇದ್ಲು, ಬನ್ನಿ ಅಕ್ಕ, ಇನ್ನು ಟ್ರಾನ್ಸ್ಫರ್ ಆಗಿ ಬಂದುಬಿಟ್ರೆ ಇನ್ನು ಈ ಕಡೆ ಬರೋಕ್ಕಾಗಲ್ಲ, ನೀವು ಬನ್ನಿ ಬನ್ನಿ ಅಂತ ಕರಿತಾನೆ ಇದ್ಲು. ನಾವೇನು ಇರ್ತಾರಲ್ವ ಅಂತ ಅಂದ್ಬಿಟ್ಟು ನಾವು ಬರ್ತೀನಿ ಅನ್ನೋದು, ಸುಮ್ಮನಿರೋದು, ಅದೇ ಥರ ಮಾಡ್ತಿದ್ವಿ. ಇಲ್ಲ ಹೋಗೋಣ ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಮಿಸ್ ಆಗ್ತಿತ್ತು, ಆ ಥರ ಆಗ್ತಿತ್ತು. ಇದೇ ಥರ ಸುಮಾರು ಸರಿ ಆಗಿತ್ತು. ಈ ಸರಿ ಅಂತೂ ಅವರು ಟ್ರಾನ್ಸ್ಫರ್ಗೆ ಹಾಕೊಬಿಟ್ಟಿದ್ರು. ಎಲ್ಲಿಗೆ ಹೋಗ್ತಾರೆ ಏನು ಅನ್ನೋದು ಕನ್ಫರ್ಮ್ ಇರಲಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ಮನಸ್ಸಲ್ಲಿತ್ತು ಹೋಗೋಣ ಅಂತ ಅಂದ್ಬಿಟ್ಟು. ನನ್ನ ಮಗಂಗೆ ರಜೆ ಸಿಗಲಿ ಅಂತ ಕಾಯ್ತಾ ಇದ್ದೆ. ನನ್ನ ಮಗ ನಾನು ಎಲ್ಲ ಹೋಗಿದ್ದು ಬಂದ್ರಾಯ್ತು ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡ್ವಿ. ನನ್ನ ಮಗ ಯಾಕೋ ಇದ್ದಕ್ಕಿದ್ದಂಗೆ ನಾನು ಬರೋಲ್ಲ, ಆಗಲ್ಲ, ಸ್ಟ್ರೈನ್ ಆಗೈತೆ ನನಗೆ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ದೆ. ನನಗೆ ಒಂಥರ ಅದೇ ಬೇಜಾರಲ್ಲಿದ್ದೆ. ಮನೇಲೆಲ್ಲ ಕೆಲಸ ಆಗಿತ್ತು, ಸುಮ್ಮನೆ ಕೂತಿದ್ದೆ. ಆ ಮನಸ್ಸಲ್ಲಿ ಇದ್ದಿದ್ದಕ್ಕೆ ಏನೋ ಗೊತ್ತಿಲ್ಲ, ಅವಳಿಗೆ ಫೋನ್ ಮಾಡಿದೆ. ಅದೇ ಟೈಮ್ಗೆ ಸುಮ್ಮನೆ ಏನಿಲ್ಲ, ಸುಮ್ಮನೆ ತಮಾಷೆಗೆ ನಿಮ್ಮೂರಿಗೆ ಬರೋದ ಅಂದ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಅಂದೆ ನಾನು. ಅವಳು ಅಯ್ಯೋ ಮಗುಗೆ ಹುಷಾರಿಲ್ಲ ಅಕ್ಕ, ಶನಿವಾರ ಭಾನುವಾರ ನೋಡ್ಕೊಂಡು ಬರೋಕ್ಕಾಗಲ್ವಾ ಅಂತ ಹೇಳಿದ್ಲು. ಸರಿ ಕಣವ, ಹಂಗಾದ್ರೆ ಹಂಗೆ ಆಗಲಿ ಬಿಡು, ಸರಿ ಆಯಿತು ಹಂಗಾದ್ರೆ ಅಂತಂದ್ರೆ. ಯಾಕೆಂದರೆ ನಾವು ಅರ್ಥ ಮಾಡ್ಕೋಬೇಕಲ್ವ, ಯಾಕೆಂದರೆ ಮಕ್ಳಿಗೆ ಇನ್ಫೆಕ್ಷನ್ ಆಗುತ್ತೆ, ಹೌದಲ್ವ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಅವಳಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಪುನಃ ಫೋನ್ ಮಾಡಿದ್ಲು. ಫೋನ್ ಮಾಡಿಬಿಟ್ಟು ಅಲ್ಲ ಬೇಡ ಅಕ್ಕ, ಹಿಂಗೆ ಅಂದ್ಕೊಂಡು ತುಂಬ ದಿನದಿಂದ ಮಿಸ್ ಆಗೈತೆ, ನೀವು ಬೇಗ ಬಂದುಬಿಡಿ, ಹೊರಟು ಬಂದುಬಿಡಿ ಅಂತ ಫೋನ್ ಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡಿದ್ಲು. ಎಷ್ಟು ಅಂದರೆ ನನಗೆ ಬೇಡ, ಯಾಕೋ ಮಗುಗೆ ಹುಷಾರಿಲ್ಲ ಅಂದಮೇಲೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ಅವಳು ಫೋನ್ ಮಾಡಿದ್ರು ಫೋನೇ ರಿಸೀವ್ ಮಾಡ್ತಿರ್ಲಿಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಆದರೂ ಆಮೇಲೆ ಅವಳು ಪದೇ ಫೋನ್ ಮಾಡಿದಾಗ ಏನಿಲ್ಲ ತೋರಿಸ್ಕೋತೀವಿ ಬನ್ನಿ, ಆ ಥರ ಏನು ಟೆನ್ಷನ್ ತಗೊಳ್ಳೋಷ್ಟು ಏನು ಇದಿಲ್ಲ, ಬನ್ನಿ ಅಂತ ಅಂದಾಗ ಆಯಿತು ಅಂತ ಅಂದ್ಬಿಟ್ಟು ಅಮ್ಮಂಗೆ ಹೇಳಿದೆ. ಅಮ್ಮನೂ ಒಪ್ಕೊಂಡ್ರು, ಅಮ್ಮನೂ ರೆಡಿಯಾದರು. ಅಲ್ಲಿ ಅವಳು ಅವ್ರ ಅಮ್ಮಂಗೆ ಹೇಳ್ಕೊಂಡಿದ್ಲು, ಯಾಕೆಂದರೆ ಮಕ್ಕಳು ನೋಡ್ಕೊಳ್ಳೋಕ್ಕಿರಲಿ, ಅವಳಿಗೆ ಹೆಲ್ಪ್ಗೆ. ನಾವೆಲ್ಲ ಹೊಸ್ದಾಗಿ ಹೋಗ್ತಿರೋದಲ್ವ, ದಿಢೀರಂತ ಹೋದರೆ ಅವಳಿಗೂ ಅಷ್ಟೊಷ್ಟಿಂದ ಯಾರೋ ನೆಂಟರು ಹೋಗಿಲ್ಲ, ಅವಳಿಗೂ ಒಂಥರ ಮಾಡೋಕ್ಕೆ ತಬೀಬಾಗುತ್ತೆ, ಕೆಲಸ ಮಾಡೋಕ್ಕೆಲ್ಲ ಅಂತ ಅಂದ್ಬಿಟ್ಟು ಅವಳು ಅವ್ರ ಅಮ್ಮಂಗೆ ಹೇಳ್ಕೊಂಡ್ಳು. ಆಮೇಲೆ ಹಂಗೇನೆ ಆಂಟಿಗೆ ಹೇಳ್ಕೊಂಡ್ರು. ಹಂಗೆ ಸೇರಿ ಅವ್ರು 3 ಜನ ಅಕ್ಕ ತಂಗಿರು ಹೋದ್ರು, ನಾವಿಬ್ಬರು ಅಕ್ಕ ತಂಗಿರಾಗಿ ಈ ಥರ ಎಲ್ಲ ಒಟ್ಟಿಗೆ ಇದ್ದಕ್ಕಿದ್ದಂಗೆ ಹೋಗ್ತಿದ್ವಿ. ಈ ನಮ್ಮದು ಕಥೆ ಏನಾಯಿತು ಅಂದರೆ, ಬಸ್ ಸ್ಟ್ಯಾಂಡ್ಗೆ ಹೊರಟು ಅಲ್ಲಿ ನಾನಂತೂ ಬೆಳಗ್ಗೆನೇ ಅಷ್ಟೊತ್ತಿಗೆ ಹೋಗಿ ಕೂತ್ಕೊಂಡಿದ್ದೀನಿ. ಅಮ್ಮನೂ ಬಂದರು, ಅಷ್ಟರೊಳಗೆ ಆಂಟಿನೂ ಬಂದರು. ಅಮ್ಮನೂ ಮಾರ್ಕೆಟ್ಗೆ ಹೋದರು. ಅವಳಿಗೆ ಏನಾದರೂ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಅವರು ಬಂದರು. ಅಷ್ಟರೊಳಗೆ ಆಂಟಿ ಮಾತ್ರ ಅವರು ಅವಾಗ ತಾನೇ ನಿಧಾನಕ್ಕೆ ಎದ್ದು, ಅವ್ರಿಗೆ ಹುಷಾರಿಲ್ವಂತೆ, ಆದರೂ ಬರೋಕ್ಕಿಷ್ಟ ನಮ್ಮ ಜೊತೆ, ಅವರೆಲ್ಲ ಹೋಗ್ತಿದ್ದಾರಲ್ಲ, ಏನೋ ಪೂಜೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು 7 ಗಂಟೆಗೆ ಎದ್ದು ರೆಡಿಯಾಗಿ ಅವ್ರು ಬರೋ ತನಕ 9 ಗಂಟೆ ಆಯಿತು. ನಾನು ಇಲ್ಲಿ ತಿನ್ಕೊಂಡು ಹೋಗಿದ್ದೆಲ್ಲ ಅಲ್ಲೇ ಹೊಟ್ಟೆ ಹಸಿಯೋಕ್ಕೆ ಶುರು ಆಗೋಯಿತು. ಇನ್ನು ಅಲ್ಲಿಂದ ಬಂದು ನಾವು ಅಲ್ಲಿಂದ ಹೊರಡೋ ತನಕನೇ 9:30 ಆಗೋಯಿತು. ಮೈಸೂರಲ್ಲಿ ಬಸ್ ಹತ್ತದೆ 9:30 ಆಗೋಯ್ತು ನಾವು. ಇನ್ನು ನಮಗಂತೂ ಎಷ್ಟು
ಅಷ್ಟು ಸ್ಟ್ರೈನ್ ಆಯಿತು. ಕೋಲಾರ ಏನಿಲ್ಲ, ಹತ್ರದಲ್ಲಿ ಆಯಿತಾ, ಫುಲ್ ಅಷ್ಟು ಲಾಂಗ್ ಜರ್ನಿ, ಹೊಟ್ಟೆಗೂ ತಿಂದಿಲ್ಲ. ಬಾಕ್ಸಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ವಿ, ತಿಂದಿರೋದೆಲ್ಲ ಹರ್ಗೋಗ್ಬಿಟ್ಟಿತ್ತು. ಅದರಲ್ಲೂ ಸ್ವಲ್ಪ ಲಾಂಗ್ ಜರ್ನಿ ಅಲ್ವಾ. ನನಗಂತೂ ಬೆಂಗಳೂರು ಟ್ರಾಫಿಕ್ ನೋಡಿ ರಾಮ ಇವರೇ ನಮ್ಮೂರೇ ನಮ್ಗೆ ಚಂದ ಕಣಪ್ಪ ಅಂತ ಅಂದ್ಬಿಟ್ಟು ಈ ರಾಜ್ಕುಮಾರ್ ಸಾಂಗೆಲ್ಲ ನೆನಪಾಗೋಯ್ತು. ಕೈಲಾಸ ಕಂಡ ನಮಗೆ ವೈಕುಂಠ ಏಕೆ ಬೇಕು, ಅದೇ ಆಯ್ತಲ್ಲ ಅದು, ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅಂತ ಬರುತ್ತಲ್ಲ, ಅದು ಸಾಂಗೆಲ್ಲ ನೆನಪಾಗೋಯ್ತು. ಯಾಕೆಂದ್ರೆ ಅಷ್ಟು ಜರ್ಕ್ ಹೊಡ್ಸಿ ನನಗಂತೂ ಹೊಟ್ಟೆ ಎಲ್ಲ ತೊಳ್ಸೋಕ್ಕೆ ಶುರುವಾಗಿ ವಾಮಿಂಟ್ ಎಲ್ಲ ಬರೋಂಗೆ ಆಗೋಯ್ತು. ಅದರಲ್ಲಿ ಬೇರೆ ನಮ್ಮ ಆಂಟಿಗೆ ಅರ್ಧ ದಾರಿಲಿ ಹುಷಾರು ತಪ್ಪಿಡ್ತಾ ಸಖತ್ ಟೆನ್ಷನ್ ಆಗೋಯ್ತು ನನಗೆ. ಏನಪ್ಪ ಹಿಂಗಾಗೋಯ್ತಲ್ಲ, ಅವ್ರು ಬೇರೆ ನಿನ್ನಿಂದ ಇದಕ್ಕಿದ್ದಂಗೆ ಯಾಕೆ ಹೊರಟ್ಕೊಂಡು ಅಂತ ಗೊತ್ತಿಲ್ಲ ಅಂತ ಎಲ್ಲ ದಿಢೀರ್ ಚೇಂಜು, ಏನೆಲ್ಲ ನನ್ನ ಮೇಲೆ ಬಿದ್ದುಬಿಟ್ರು ಹಂಗೇನೆ. ಆಮೇಲೆ ಇದೇನಪ್ಪ ಹಿಂಗಾಗೋಯ್ತಲ್ಲ, ಇನ್ನು ಜರ್ನಿಲಿ ಏನಾದರೂ ಜ್ವರ ಜಾಸ್ತಿ ಆಗ್ಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಟೆನ್ಷನ್ಗೆ ನನಗೆ ಇದ್ದಿದ್ದು ತಲೆಯೆಲ್ಲ ಸುತ್ತಕ್ಕೆ ಶುರು ಆಗೋಯ್ತು ನನಗೆ. ಇನ್ನು ಅಷ್ಟರೊಳಗೆ ಹೆಂಗೋ ಹಂಗೋ ಆಮೇಲೆ ಅಮ್ಮ ಮಾತ್ರೆ ತಗೊಬಂದಿದ್ರು, ಮಾತ್ರೆ ಎಲ್ಲ ಕೊಟ್ವಿ. ಅಷ್ಟರೊಳಗೆ ಸರಿ ಆಯಿತು. ಅಷ್ಟರೊಳಗೆ ಅವ್ರ ಮನೆಯವರು ಬಂದು ಬಸ್ ಸ್ಟ್ಯಾಂಡ್ಗೆ ಪಾಪ ನಮಗೋಸ್ಕರ ಬಂದು ಕರ್ಕೊಂಡು ಹೋದರು. ತುಂಬ ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ. ಅವಳು ಹೋದ ತಕ್ಷಣ ಅಡುಗೆ ಎಲ್ಲ ಹೋಗೋ ತನಕ ಅಡುಗೆ ಎಲ್ಲ ಮಾಡಿಟ್ಟಿದ್ಲು. ನಾವು ಹೋಗೋ ತನಕನೇ ಸಂಜೆ ಆಗೋಗ್ಬಿಟ್ಟಿತ್ತು. ಇನ್ನು ಆಂಟಿ ಅಲ್ಲಿಗೋದ್ಮೇಲೆ ಶುರು ಹಚ್ಕೊಂಡ್ರು ನೋಡಿ. ಅಪ್ಪ ಇಲ್ಲ ನಾನು ಹೆಂಗೆ ಬಂದ್ಬಿಟ್ಟೆ, ಹಿಂಗೋ ಕನ್ಸಲ್ಲಿ ಬಂದಂಗೆ ಬಂದ್ಬಿಟ್ಟಿದ್ದೀನಿ, ಹೆಂಗೆ ಬಂದೆ, ಎಲ್ಲ ನಿನ್ನಿಂದನೇ ಬಂದಿದ್ದು ಅಂತವ್ರೆ. ನಾನು ಹೋಗ್ತಿದ್ನಲ್ಲ ಬನ್ನಿ ಅಂತ ಅಂದ್ಬಿಟ್ಟು ಕರೆದೆ ನಾನು. ಅವರು ನಿನ್ನಿಂದನೇ ಬಂದಿದ್ದು ಅನ್ನೋಕ್ಕೆ ಶುರು ಮಾಡಿಬಿಟ್ರು. ಕೊನೆಗೆ ನಾನು ಇವ್ರನ್ನೆಲ್ಲ ಯಾಕಪ್ಪ ಕರ್ಕೊಂಡು ಹೋದೆ ಅನ್ನಂಗೆ ಆಗ್ಬಿಡ್ತು. ನಾನೇ ಡಲ್ಲಾಗೋದೆ ಅಲ್ಲಿಗೋದ್ಮೇಲೆ. ಆಮೇಲೆ ಆಂಟಿ ಕೊನೆಗೂ ಇಲ್ಲ ನಾನು ಹೊರಡ್ಬೇಕಂತ ಶುರು ಹಚ್ಕೊಬಿಟ್ರು. ಯಾಕೆಂದರೆ ಅವ್ರಿಗೆ ನೈಟೆಲ್ಲ ಜ್ವರ ಜಾಸ್ತಿ ಆಗೋಯಿತು, ಇನ್ನು ನಿದ್ದೆನೇ ಮಾಡಿರಲಿಲ್ಲ ಅವರು. ಆಮೇಲೆ ಅಮ್ಮ ಟ್ಯಾಬ್ಲೆಟ್ ಇತ್ತು, ಅವಳು ಟ್ಯಾಬ್ಲೆಟ್ ಇಟ್ಟಿದ್ಲಲ್ಲ ಎಲ್ಲ ಕೊಟ್ಟಳು. ಹಂಗೂ ಕಡಿಮೆನೇ ಆಗಲಿಲ್ಲ ಅದು. ಕೊನೆಗೆ ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಪಾಪ ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕ್ಸಿ ಬಸ್ ಹತ್ತಿಸಿ ಡೈರೆಕ್ಟು, ಅವರು ಇರಲಿಲ್ಲ, ಅವ್ರಿಗೆ ಹಬ್ಬ ಐತೆ ಏಕಾದಶಿ ಹಬ್ಬ ಐತೆ ನಮಗೆ, ಪಟ್ಟದ ಹಬ್ಬ. ಅಯ್ಯೋ ಹೆಂಗೋ ಬಂದ್ಬಿಟ್ಟೆ ನಾನು, ಯಾವುದೋ ಜ್ಞಾನದಲ್ಲಿ ಬಂದ್ಬಿಟ್ಟೆ ಅಂತ ಅಂದ್ಬಿಟ್ಟು, ಹೆಂಗೆ ಬಂದ್ವಿ ನಿಮ್ಮೂರಿಗೆ, ಹೆಂಗೆ ಬಂದ್ವಿ ಗೊತ್ತಿಲ್ಲ. ನನಗೂ ಅದೇ ಆಶ್ಚರ್ಯ, ಯಾಕೆಂದರೆ ಪ್ಲ್ಯಾನ್ ಮಾಡ್ಕೊಂಡಾಗ ನಿಜವಾಗ್ಲೂ ಹೋಗೋಕ್ಕೆ ಆಗಿರಲಿಲ್ಲ. ಇದ್ದಕ್ಕಿದ್ದಂಗೆ ಮಾತಾಡ್ದೋ, ಹಿಂಗೆ ಫೋನಲ್ಲಿ ಮಾತಾಡ್ದೋ ಟಕ್ ಅಂತ ಹೊರಡ್ಕೊಂಡ್ವಿ, ಆ ಥರ ಆಗೋಯ್ತು. ಆಮೇಲೆ ಮನೇಲೂ ಎಲ್ಲ ಒಪ್ಪಿಗೆ ಕೊಟ್ಬಿಟ್ರು, ಅಪ್ಪಾಜಿನೂ ಒಪ್ಪಿಗೆ ಕೊಟ್ಟರು ಆ ಕಡೆಯಿಂದ, ಇಲ್ಲಿ ನಮ್ಮ ಮನೆಯವರು ಒಪ್ಪಿಗೆ ಕೊಟ್ಬಿಟ್ರು, ಆಯಿತು ಹೋಗಿದ್ದು ಬನ್ನಿ ಅಂತ. ಆ ಥರ ಆಗೋಯ್ತು. ಇಲ್ಲಿ ಗಂಡಸರು ಒಪ್ಪಿಗೆ ಕೊಟ್ಮೇಲೆ ನಮಗೇನೋ ಫ್ರೀಡಮು, ಹೋಗಿದ್ದು ಬಂದ್ಬಿಟ್ವಿ ನಾವು. ಆಮೇಲೆ ಎಲ್ರಿಗೂ ಆಶ್ಚರ್ಯ, ಹೆಂಗೆ ಬಂದ್ಬಿಟ್ವಿ ನಿಮ್ಮ ಮನೆಗೆ ಅಂತ ಅಂದ್ಬಿಟ್ಟು ಆ ಥರ ಆಯಿತು. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಅವಳು ಆಂಟಿನೆಲ್ಲ ಬಸ್ ಹತ್ತಿಸ್ಬಿಟ್ಟು ಅವ್ರಿಗೆ ಕಳಿಸ್ಕೊಟ್ಲು. ಇನ್ನು ನಾವು ಅಷ್ಟೊತ್ತಿಗೆ ಎದ್ದು ಪಾಪ ನೈಟ್ ಅಂತೂ ಏನು ನಮಗೂ ಜರ್ನಿ ಮಾಡಿ ಟಯರ್ಡ್ ಆಗಿತ್ತಲ್ಲ, ಏನು ವೀಡಿಯೋನೂ ಮಾಡೋಕ್ಕೋಗಲಿಲ್ಲ. ಆಮೇಲೆ ಎಲ್ಲ ಒಟ್ಟಿಗೆ ಸಿಕ್ಕಿದ ಖುಷಿಗೆ ಮಾತಾಡಿಕೊಂಡು ಆಂಟಿನೆಲ್ಲ ರೇಗಿಸ್ಕೊಂಡು, ಏನು ಆಂಟಿ ಹಿಂಗೆ ಮಾಡಿಬಿಟ್ರಲ್ಲ ನೀವು, ಜ್ವರ ಇದ್ದರೂ ಯಾಕೆ ಬರೋಕ್ಕೆ ಹೋದ್ರಿ ಅಂದ್ಕೊಂಡು ಅವರು, ಅಲ್ಲ ಕಣ್ಮಗ ನಾವು ಹಿಂಗೆ ಬಂದಿರೋದು ನನಗೆ ಗೊತ್ತಿಲ್ಲ, ಏನೋ ಪೂಜೆ ಇಡ್ಸೋಳೇನೋ, ಇವರೆಲ್ಲ ಅದಕ್ಕೆ ಹೋಯ್ತವ್ರೇನೋ ಅಂದ್ಕೊಂಡು ಬಂದ್ವಿ ಅಂತ ಅಂದ್ಕೊಂಡು ಅವ್ರು ತಮಾಷೆ ಮಾಡಿಕೊಂಡು ನಾವೆಲ್ಲ ನಕ್ಕು ಸಾಕಾಯ್ತಾ. ನಾನು ವೀಡಿಯೋ ಮಾಡೋ ಕಡೆ ಗಮನನೇ ಕೊಟ್ಟಿಲ್ಲ ನಾನು. ಫುಲ್ಲು ಬರೀ ಮಾತು, ಅಪರೂಪಕ್ಕೆ ಸಿಕ್ಕಿದ್ವಲ್ವ, ಅವ್ರ ಮನೆಗೆ ಹೋಗಿದ್ದೆ ಅಷ್ಟು ವರ್ಷದ ಮೇಲೆ, ಇದೇ ಫಸ್ಟು ಹೋಗಿದ್ದು. ಎಲ್ಲ ಮಾತನ ಕಡೆ ಗಮನ, ಆಮೇಲೆ ನೆನ್ಕೊಳ್ಳೋದು ವೀಡಿಯೋಗೆ. ಆ ಥರ ಪಾಪ ಅವಳು ಹೋದ ತಕ್ಷಣ ನಮಗೋಸ್ಕರ ಎಲ್ಲ ಅಡುಗೆ ಊಟ ಎಲ್ಲ ಮಾಡಿದ್ಲು. ಅಕ್ಕ ನಾನು ನಿಮಗೋಸ್ಕರ ಅಡುಗೆ ಮಾಡಿದ್ದೆ, ನೀವು ವೀಡಿಯೋನೇ ಮಾಡ್ಕೊಳ್ಳಿಲ್ವಲ್ಲ ಅಂತ ಹೇಳ್ತಿದ್ಲು. ಇನ್ನು ಹಂಗೇ ಎಲ್ಲ ಮಾತನ್ನ ಬರದಲ್ಲಿ ಎಲ್ಲ ಮರ್ತೇ ಬಿಡ್ತಿದೆ, ಆಮೇಲೆ ನೆನ್ಕೋತಿದೆ ಎಲ್ಲ ಆದಮೇಲೆ. ಆ ಥರ ಆಯಿತು. ಇನ್ನು ಆಂಟಿನೆಲ್ಲ ಬಸ್ ಹತ್ಸಿದ್ವಿ ಬೆಳಗ್ಗೆನೇ. ಅವಳು ಹೋಗಿದ್ದು ಬರೋ ತನಕ ನಾವು ಏನು ಪಾಪ ಅವ್ರ ಮನೆಗೂ ಅಲ್ಲಿಗೂ ತುಂಬ ದೂರ ಇತ್ತು, ಬಸ್ ಸ್ಟ್ಯಾಂಡ್ಗೂ ಅಲ್ಲಿಗೂ ಸಖತ್ ದೂರ ಇರ್ತಿತ್ತು. ಇನ್ನು ಮಕ್ಕಳಿಗೆಲ್ಲ ಸ್ಕೂಲಿಗೆ ರೆಡಿ ಮಾಡಬೇಕಲ್ಲ, ನಾವು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಮನೆ ಒರೆಸೋದು, ಒಬ್ಬರು ತಿಂಡಿ, ಅಮ್ಮನೂ ಆಂಟಿನೂ ಸೇರ್ಕೊಂಡು ತಿಂಡಿ ಮಾಡಿದ್ರು. ಆ ಥರ ಎಲ್ಲ ಮಾಡಿಕೊಂಡ್ರು. ಇನ್ನು ಅಮ್ಮ ಹೂರಣ ತಂದಿದ್ರು, ಹಿಂದೊಂದು ದಿನವೇ ಹೂರಣ ಎಲ್ಲ ತಂದು ಅರ್ಜೆಂಟಾಗಿ ಹೊರಟಿದ್ದಲ್ವ, ಇನ್ನು ಖಾಲಿ ಕೈಲಿ ಹೆಂಗೆ ಹೋಗೋಕ್ಕಾಗತ್ತೆ ಅಂತ ಹೂರಣ ಮಾಡ್ಕೊಂಡಿದ್ರು ಅಷ್ಟೇ. ತಟ್ಟಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಷ್ಟೇ ಪೇಷನ್ಸ್ ಅಲ್ಲ, ಟೈಮೇ ಇರಲಿಲ್ಲ. ಹಿಂದೊಂದು ದಿನ ಪ್ಲ್ಯಾನ್ ಮಾಡಿದ್ವಿ, ನೆಕ್ಸ್ಟ್ ಡೇ ಹೊರಟ್ವಿ. 3:30 ಪ್ಲ್ಯಾನ್ ಮಾಡಿ ಏನು ರೆಡಿ ಮಾಡ್ಕೊಳಕ್ಕಾಗತ್ತೆ ಅಷ್ಟೊತ್ತಿನಲ್ಲಿ. ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟೊತ್ತಿನಲ್ಲಿ ಕಾಯಿ ಹಿಡ್ದು ಹೂರಣ ಮಾಡ್ಕೊಂಡಿದ್ದಾರೆ ಅಮ್ಮ. ಆಮೇಲೆ ನಾವು ಅಲ್ಲಿ ತಟ್ಕೊಟ್ವಿ ನಾವೇ. ಇನ್ನು ಅಲ್ಲಿ ತಟ್ಕೊಟ್ಟು ಎಲ್ಲ ರೆಡಿ ಮಾಡಿಕೊಂಡು
ಇನ್ನು ಅಲ್ಲಿ ಮಕ್ಕಳಿಗೆಲ್ಲ ಸ್ಕೂಲ್ಗೆ ರೆಡಿ ಮಾಡಿ ಅವನಿಗಂತೂ ಸ್ವಲ್ಪ ಜ್ವರ ಬಂದಂಗಿತ್ತು ಬೆಳಿಗ್ಗೆ. ಪಾಪುಗೆ ಮಾಮೂಲಿ ಮೈ ಬಿಸಿಯಾಗಿತ್ತು, ಅದಕ್ಕೆ ಅವನ್ನ ಸ್ಕೂಲಿಗೆ ಕಳಿಸ್ಲಿಲ್ಲ ಅವಳು ಕಾರ್ಮೆಂಟ್ಗೆ. ಇನ್ನು ನಾವು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಕ್ಕ, ಇಲ್ಲಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಇನ್ನು ಯಾವಾಗ ಬರ್ತೀರೋ ಇಲ್ಲಿಗೆ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲ ಹೊರಟ್ವಿ ರೆಡಿಯಾಗಿ. ಚೆನ್ನಾಗಿತ್ತು ದೇವಸ್ಥಾನ. ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ನನಗೆ ಗೊತ್ತಿರಲಿಲ್ಲ, ವೀಡಿಯೋ ಮಾಡಿಬಿಟ್ಟೆ. ಅವರು ಪುರೋಹಿತರು ಬಂದ್ಬಿಟ್ಟು ನೋಡಿ ನೋಡಿ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಯಾಕೆ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಅದು ನೋಡೇ ಇಲ್ಲ, ವೀಡಿಯೋ ಮಾಡಿಬಿಟ್ಟೆ. ನೋಡಿ ನಾನು ಮಿಸ್ಸಾಗಿ ಮಾಡಿದ್ದು, ನಿಮಗೂ ಒಂದು ಸ್ವಲ್ಪ ದರ್ಶನ ಸಿಕ್ತು. ಅದು ಅಂದರೆ ಒಂಥರ ಸಡನ್ನಾಗಿ ಆಫ್ ಮಾಡಿಬಿಟ್ಟೆ, ನನಗೆ ನೋಡಿರಲಿಲ್ಲ ನಾನು. ಆದರೂ ಒಂದು ಸ್ವಲ್ಪ ನಿಮ್ಗೆ ದರ್ಶನ ಸಿಕ್ತು ಅದರಿಂದಾಡಿ. ದೊಡ್ಡ ಗಣಪತಿ ದೇವಸ್ಥಾನ ಚೆನ್ನಾಗಿತ್ತು ದೇವಸ್ಥಾನಗಳೆಲ್ಲ. ಇನ್ನು ಎದುರುಗಡೆನೇ ಇನ್ನೊಂದು ದೇವಸ್ಥಾನ, ಶಿವನ ದೇವಸ್ಥಾನ ಇತ್ತು, ಅಲ್ಲಿಗೂ ಕರ್ಕೊಂಡೋದ್ರು. ಎಲ್ಲ ಅಲ್ಲಿ ಯಾವ್ದ್ಯಾವ್ದು ಫೇಮಸ್ ದೇವಸ್ಥಾನಗಳಿರುತ್ತೆ, ಅವು ಒಂದೇ ದಿನದಲ್ಲಿ ಎಷ್ಟು ನೋಡೋಕ್ಕಾಗುತ್ತೆ ಹೇಳಿ. ಜರ್ನಿನೇ ಅಷ್ಟು, ಬಸ್ಸಲ್ಲಿ ಹೋಗೋದು ಬರೋದೇ ಟೈಮ್ ಆಗಿಬಿಡುತ್ತೆ. ಇನ್ನು ಅವ್ರ ಯಜಮಾನ್ರಿಗೆ ಪಾಪ ಫ್ರೀ ಇರಲಿಲ್ಲ, ಏನೋ ಕೆಲಸ ಇತ್ತು. ಕಾರಲ್ಲಿ ಆಗಿದ್ರೆ ಸ್ವಲ್ಪ ತುಂಬ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ಬೋದಿತ್ತು. ಅವ್ರಿಗೂ ಏನೋ ಕೆಲಸ ಇದ್ದಿದ್ದರಿಂದ ಓಡಾಡೋಕ್ಕಾಗಲಿಲ್ಲ. ಕೊನೆಗೆ ಬಸ್ಸಲ್ಲೇ ನಾವೇ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಬರೋಣ ಸುತ್ತಾಡಿಕೊಂಡು ಅಂತ ಡಿಸೈಡ್ ಮಾಡಿ ಹೋಗಿದ್ದು. ಅದರಿಂದ ಒಂದೆರಡು ದೇವಸ್ಥಾನ ನೋಡಿದ್ವಿ. ಆಮೇಲೆ ಎಲ್ಲ ಊಟ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ವಿ. ಅಲ್ಲೇ ಎಲ್ಲೋ ಮರದ ಕೆಳಗಡೆ ಕೂತ್ಕೊಂಡು ಒಬ್ಬಟ್ಟು ಮತ್ತು ಸ್ವಲ್ಪ ಸ್ನ್ಯಾಕ್ಸು, ಮಾಮೂಲಿ ಫ್ರೂಟ್ಸು, ಮನೇಲಿ ಏನೇನಿರುತ್ತೆ ಅದನ್ನೇ ತೊಗೊಂಡೋಗಿದ್ವಿ. ಇನ್ನು ಅಲ್ಲಿಂದ ಬೇರೆ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಮುಳಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು, ಅಲ್ಲಿ ದೇವಸ್ಥಾನದ ಬಾಗಿಲು ತೆಗ್ದಿರಲಿಲ್ಲ. ಯಾಕೆಂದರೆ ನಾವು ಬಂದಿದ್ದು ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಮಧ್ಯಾಹ್ನ ಟೈಮ್ ಬಾಗಿಲು ಹಚ್ಬಿಟ್ಟಿದ್ರು, ಇನ್ನು ತೆಗೆಯೋದು ಸಂಜೆ ಅಂತ ಅಂದರು. ಇನ್ನು ನಾವು ಅಲ್ಲಿ ತನಕ ತಡಿ ಊಟನಾದರೂ ತಂದಿದ್ದೀವಲ್ಲ, ಅದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಅಲ್ಲಂತೂ ವಾತಾವರಣ ಕ್ಲೈಮೇಟು ತುಂಬ ಚೆನ್ನಾಗಿತ್ತು. ಬಿಸಿಲಿರಲಿಲ್ಲ, ಒಂಥರ ಕೂಲಾಗಿ ಅಲ್ಲೆಲ್ಲ ಗಿಡಗಳು ನೆಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಅಲ್ಲೇ ಕುತ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ತಿಂಡಿ ತಿಂದ್ಕೊಂಡು, ಅಲ್ಲೇ ಮಾವಿನ ಹಣ್ಣಂತೂ ಆ ಕಡೆ ಎಲ್ಲ ಫುಲ್ಲು ಎಷ್ಟು ಕಡಿಮೆ ರೇಟು ಅಂದರೆ ಈ ಕಡೆಗೆ ಹೋಲಿಸ್ಕೊಂಡ್ರೆ ಏನು ಅಷ್ಟು ದಪ್ಪ ಮಾವಿನ ಹಣ್ಣು ತುಂಬ ಕಡಿಮೆ ರೇಟು, ಸಖತ್ತು. ಒಂಥರ 50 ರೂಪಾಯಿಗೆ ಒಂದಷ್ಟು ಹಣ್ಣು ಕೊಟ್ಟಿದ್ರು. ನಮಗಂತೂ ತುಂಬ ಖುಷಿಯಾಗೋಯ್ತು. ಎಲ್ಲರೂ ಒಂದೊಂದು ಉಂಡೆ ದಪ್ಪದು, ನಾವು ಆ ಥರ ಸೈಜೇ ನೋಡಿರಲಿಲ್ಲ. ಅಷ್ಟು ದಪ್ಪದು ತಿಂದ್ಕೊಂಡು ಅಲ್ಲೇ ಕೂತ್ಕೊಂಡು ದೇವಸ್ಥಾನ ಚೆನ್ನಾಗಂತೂ ಎಂಜಾಯ್ ಮಾಡಿದ್ವಿ. ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಇನ್ನು ಹೋದ್ವಿ. ಅಷ್ಟರೊಳಗೆ ಬಾಗಿಲು ತೆಗ್ದಿದ್ರು. ಜನನೂ ಅಂಥ ಜನ ಏನಿರಲಿಲ್ಲ, ಅಲ್ಲಿ ಜನನೇ. ಒಟ್ನಲ್ಲಿ ನಾವು ಹೋದಾಗ ಜನ ಕಮ್ಮಿ ಇದ್ದರು. ಚೆನ್ನಾಗಿ ದರ್ಶನ ಮಾಡಿಕೊಂಡು ನೋಡಿ, ಅಲ್ಲೂ ನಮ್ಮಮ್ಮ ಬಿಡ್ತಿಲ್ಲ. ಅಲ್ಲಿ ಗಿಡಗಳೆಲ್ಲ ಬೆಳೆಸಿದ್ರಲ್ಲ, ಅಲ್ಲಿ ಸೀತಾಫಲ ಇತ್ತು, ಅದನ್ನು ಕಿತ್ಕೋತಿದ್ರು ಒಂದೆರಡು. ಇಲ್ಲಿ ಅವನು ಪಾಪು ಕೇಳ್ದ, ಅದಕ್ಕೆ ಆಯಿತು ಅಂತ ಅಂದ್ಬಿಟ್ಟು ನಾನು ಅದನ್ನೇ ರೇಗಿಸ್ತಾ ಇದ್ದೆ, ನೀವೆಲ್ಲೋದ್ರೂ ಬಿಡಲ್ವಲ್ಲ ಮರದಲ್ಲಿ ಹಣ್ಣು ಕೀಳೋದು ಇದೆಲ್ಲನೂ ಅಂತ ಅಂದ್ಬಿಟ್ಟು. ಬಿಡು ಪಾಪು ಕೇಳ್ತಾವನೆ, ಒಂದೆರಡು ಅಲ್ವಾ ಅಂತ ಅಂದ್ಬಿಟ್ಟು ಎರಡು ಕಿತ್ಕೊಟ್ರು. ನಾನು ಹಂಗೇ ಸುತ್ತ ವಾತಾವರಣ ಚೆನ್ನಾಗಿತ್ತು, ಹಂಗೆ ನೋಡಿಕೊಂಡು ಅಲ್ಲಿ ಹಸು ಎಲ್ಲ ಸಾಕಿದ್ರು, ಅದನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ನಮಗಂತೂ ಅಪರೂಪಕ್ಕೆ ಹೋಗಿದ್ದಲ್ವ, ಒಂಥರ ಏನಂದರೆ ಹೊಸ ವಾತಾವರಣ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಜರ್ನಿ ಒಂಥರ ಬೇಜಾರಾಗ್ಬಿಡುತ್ತೆ ಮಾತ್ರ. ಜರ್ನಿ ಬೇಡಪ್ಪ, ಈ ಜರ್ನಿ ನೆನೆಸ್ಕೊಂಡ್ರೆ ಎಲ್ಲಿಗೆ ಹೋಗೋದು ಬೇಡ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಓಡಾಡೋ ಅಭ್ಯಾಸ ಇರೋರಿಗೆ, ದಿನ ಜರ್ನಿ ಮಾಡೋರಿಗೆ ಆ ಥರ ಏನೂ ಅನಿಸಲ್ಲ. ನಮ್ಗಳಿಗೆ ಏನಂದರೆ ಯಾವಾಗಲೂ ಇಲ್ಲೇ ಇರೋರಿಗೆ, ಮನೆಯಲ್ಲೇ ಇರೋರಿಗೆ ಆ ಥರ ಜರ್ನಿ ಅಂತ ಬಂದರೆ ಒಂದು ಸ್ವಲ್ಪ ಇದಾಗುತ್ತೆ. ಯಾಕೆಂದರೆ ಇದ್ದಿದ್ರಲ್ಲೂ ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಹೊರಟಿದ್ರಿಂದ, ಊಟನೂ ಸರಿಯಾಗಿ ಮಾಡಿಲ್ಲದೆ ಇದ್ದಿದ್ದರಿಂದ ಸ್ವಲ್ಪ ಹೊಟ್ಟೆ ಎಲ್ಲ ತೊಳ್ಸೋಕ್ಕೆ ಶುರು ಆಗುತ್ತೆ. ನನಗೆ ನಿಮಗೆ ಮೊದಲೇ ತಿಳಿಸಿದ್ದೀನಿ, ನನಗೆ ಎಲ್ಲಾದರೂ ಹೋಗ್ಬೇಕಾದ್ರೆ ಸ್ನ್ಯಾಕ್ಸ್ ಇರಬೇಕು, ಇಲ್ಲಾಂದರೆ ಏನಾದರೂ ತಿಂತಾ ಇರಬೇಕು. ಖಾಲಿ ಹೊಟ್ಟೆ ಆಗ್ಬಿಟ್ರಂತೂ ಆಗಲ್ಲ, ವಾಮೆಂಟು, ತಲೆ ಸುತ್ತು ಈ ಥರ ಎಲ್ಲ ಆಗ್ತಿರುತ್ತೆ ಅಂತ ಅಂದ್ಬಿಟ್ಟು ಅದೇ ಥರ ಶುರು ಆಗೋಯಿತು ಅಲ್ಲಿ. ಇನ್ನು ಅವ್ರಿಗಂತೂ ತುಂಬ ಖುಷಿ ಆಯಿತು, ಎಲ್ಲರೂ ಖುಷಿಪಟ್ವಿ. ನನ್ನ ತಂಗಿ ಮತ್ತು ಆಂಟಿ, ಅಮ್ಮನ ಇಬ್ಬರು ತಂಗಿರು, ಅಮ್ಮ ಎಲ್ಲ ಬಂದಿದ್ದರು. ಇಲ್ಲಿ ಹಸು ಎಲ್ಲ ಸಾಕಿದ್ರು ಅನಿಸುತ್ತೆ, ದಾನ ಕೊಡ್ತಾರಲ್ಲ ದೇವಸ್ಥಾನಕ್ಕೆ, ಅವ್ರದ್ದೇನೆ, ಅವರೇ ಹಸು ಎಲ್ಲ ಸಾಕಿದ್ರು. ಒಂಥರ ನನಗೇನೋ ಒಂಥರ ಅದೆಲ್ಲ ನೋಡಿದ್ರೆ ಒಂಥರ ಖುಷಿ ಆಯಿತು. ಅಲ್ಲಿ ವಾತಾವರಣ, ಹಸುಗಳು ಸಾಕಿದ್ದು ಮತ್ತು ಮರ ಗಿಡಗಳು ಎಲ್ಲ ಚೆನ್ನಾಗಿತ್ತು.
ನಮಗಂತೂ ನೋಡಿ ಖುಷಿ ಆಯಿತು. ಒಂಥರ ಓಡಾಡಿಕೊಂಡು ಆರಾಮಾಗಿ ಟೆನ್ಷನ್ ಇಲ್ಲದೆ ನಿಧಾನಕ್ಕೆ ಆದ್ರಾಯಿತು ಅಂತ ಅನ್ನೋ ಥರ ಓಡಾಡಿದ್ವಿ. ಆಮೇಲೆ ನೋಡಬೇಕಿತ್ತು, ನೀವು ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ವಿ, ಎಲ್ರಿಗೂ ಕಾಲು ಹೊಡ್ತಾ ಓಡಾಡಿ ಓಡಾಡಿ ಕಾಲು ನೋವು, ನಡು ನೋವು ಎಲ್ಲ ಶುರುವಾಗೋಯ್ತು. ಆಮೇಲೆ ಅವಳಿಗಂತೂ ನಾನು ಹೇಳೇಬಿಟ್ಟೆ, ನೋಡಪ್ಪ ಅಡುಗೆ ಏನೂ ಮಾಡಬೇಡ, ನಮಗಂತೂ ಊಟ ಏನೂ ಮಾಡೋಕ್ಕಾಗಲ್ಲ, ಇರೋದೇ ಸಾಕು, ಊಟ ಅಂತೂ ಸೇರಲ್ಲ, ಬೇಡ ಅಂತ ಅಂದ್ಬಿಟ್ಟು. ಹಂಗೂ ಹೋದ ತಕ್ಷಣ ಅಕ್ಕ ಇದು ಒಂಚೂರು ಬಾತೈತೆ ತಿನ್ಕೊಳ್ಳಿ ಅಂತ ಕೊಟ್ಲ. ನಾನು ತಿನ್ಕೊಂಡ. ಇನ್ನು ನೈಟ್ ಊಟನೂ ಬೇಡ ಏನೂ ಬೇಡ, ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿತ್ತು. ಅಷ್ಟು ಸ್ಟ್ರೈನ್ ಆಗಿ ಹೋಗ್ಬಿಟ್ಟಿತ್ತು. ಹಂಗೂ ಅವಳು ಕೇಳ್ದೇನೆ ನಮಗೆ ವಡೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ವಡೆ ಮಾಡಿ, ಬೇಳೆ ಸಾರು ಅನ್ನ ಮಾಡಿ ಮಾಡಿದ್ಲು. ಆದರೂ ತಿನ್ನೋಕ್ಕಾಗಲಿಲ್ಲ. ವಡೆ ಮಾತ್ರ ತಿಂದ್ಕೊಂಡು ಮಲ್ಕೊಂಡ್ವಿ. ಅವಳು ಬೇಜಾರಾಗುತ್ತಲ್ಲ ಅವಳಿಗೆ ಅಂತ ಅಂದ್ಬಿಟ್ಟು. ಇನ್ನು ಜರ್ನಿಲಿ ಜಾಸ್ತಿ ತಿನ್ನೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಡೇ ನಾವು ಹೊರಡಬೇಕಿತ್ತು. ಹೋಗಿದ್ದು ಒಂದಿನ, ಇನ್ನು ಒಂದಿನ ಉಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಡೇ ಹೊರಟ್ವಿ. ಟೋಟಲಿ ಮೂರು ದಿನ ಆದಂಗಾಯಿತು. ಇನ್ನು ನೆಕ್ಸ್ಟ್ ಡೇ ಅಲ್ಲಿಂದ ಬರಬೇಕಾದ್ರೆ ಬೆಳಗ್ಗೆನೇ ಮಕ್ಕಳು ಬೇರೆ ಸ್ಕೂಲಿಗೆ ಕಳಿಸ್ಬೇಕು ಕಾರ್ಮೆಂಟ್ಗೆ. ಅವಳು ಅಷ್ಟೊತ್ತಿಗೆ ಎದ್ದು ಎಲ್ಲ ತಿಂಡಿ ಎಲ್ಲ ಮಾಡಿ ಪುಳಿಯೋಗರೆ ಎಲ್ಲ ಕಲಿಸ್ಕೊಟ್ಲು. ಅಕ್ಕ ನಿಮಗೂ ಬಾಕ್ಸಿಗೆ ತೊಗೊಂಡೋಗಿ ಅಲ್ಲಿಗೆ ತಿನ್ಕೋಬೋದು ಅಂತ ಅಂದ್ಬಿಟ್ಟು ನಾನೇ ಕಲಿಸ್ಕೊಂಡು, ಇನ್ನು ಆಂಟಿನ ನೀವು ಇಲ್ಲೇ ಇರಿ, ಎಲ್ಲ ಒಟ್ಟಿಗೆ ಬಂದುಬಿಟ್ರೆ ಅವಳಿಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಅವ್ರ ಅಮ್ಮನ ಅಲ್ಲೇ ಇರಿಸ್ಬಿಟ್ಟು ನಾವೂ ಅಷ್ಟೊತ್ತಿಗೆ ಎದ್ದು ಪಾಪ ಅವಳು ನಮಗೋಸ್ಕರ ಹೋಗಿ ಸೀರೆ ಎಲ್ಲ ತಂದು, ಬಳೆ, ಸೀರೆ, ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಹಂಗೆ ಬರಬೇಕಾದ್ರೆ ಅದೊಂದು ದೇವಸ್ಥಾನ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು, ನಿಮಗೆ ಇಲ್ಲಿ ತೋರಿಸ್ತಿದ್ದೀನಲ್ಲ ಇದೇ ದೇವಸ್ಥಾನ, ಕೋಲಾರದಮ್ಮ ಅಂತ, ಅಲ್ಲಿ ಊರು ದೇವಸ್ಥಾನ ಅದು. ಬನ್ನಿ ಅಕ್ಕ, ಇವತ್ತು ಹೆಂಗಿದ್ರು ಸ್ಪೆಷಲ್ ಅಲ್ವಾ, ಶುಕ್ರವಾರ, ಆಷಾಢ ಶುಕ್ರವಾರ, ಚೆನ್ನಾಗಿರುತ್ತೆ ಅಲಂಕಾರ ಎಲ್ಲ ಅಂತ. ನಾವು ಹಿಂದೊಂದು ದಿನವೇ ತೋರಿಸು ಹೊಟ್ಟೋಗ್ತೀವಿ ಅಷ್ಟೊತ್ತಿಗೆ ಎದ್ದು, ಕಾಯೋಕ್ಕಾಗಲ್ಲ ಅಂತ. ಇಲ್ಲ ಅಕ್ಕ, ಅಲಂಕಾರ ಮಾಡಿರ್ತಾರೆ ಚೆನ್ನಾಗಿರುತ್ತೆ, ನೋಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಬಿಡ್ಲೇ ಇಲ್ಲ ಅವಳು. ಕೊನೆಗೆ ಬೆಳಗ್ಗೆ ಎದ್ದು ಹೋದರೆ ಅಷ್ಟೊತ್ತಿಗೆ ಆಗಿರುತ್ತೆ ಅಕ್ಕ ಅಂದ್ಕೊಂಡು ಹೋದರೆ, ಅಲ್ಲಿ ಅವರು ಇನ್ನೂ ಆಗಿಲ್ಲ, 9 ಗಂಟೆಗೆ ಪೂಜೆ ನಡೆಯೋದು ಅಂದ್ಬಿಟ್ರೆ. ನಾವು ಅಷ್ಟೋ ತನಕ ಸುಮ್ಮನೆ ಕೂತಿದ್ವಿ. ಇನ್ನು ಅವಳು ಅಕ್ಕ ಬನ್ನಿ ಮನೆಗೆ ಹೋಗೋಣ ಅಂದ್ಲು. ಪುನಃ ಅದು ಅವ್ರ ಮನೆಗೂ ಅಲ್ಲಿಗೂ ತುಂಬ ದೂರ. ಪಾಪ ಅವ್ರು ನಮಗೋಸ್ಕರ 2 ಸರಿ ಏನು ಓಡಾಡಬೇಕು ಅಂದ್ಬಿಟ್ಟು, ಬೇಡ ಕಣವ ಬಿಡು, ಇನ್ನೇನು ಬಂದಿದ್ದೀವಲ್ಲ ಇಲ್ಲಿ ನೋಡ್ಕೊಂಡು ನಾವು ಹಂಗೆ ಬಸ್ ಹತ್ತೀವಿ, ನೀನೇನು ಬೇಜಾರು ಮಾಡ್ಕೋಬೇಡ, ಹೋಗು, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಬೇಕು, ಹೋಗು, ಅವ್ರನ್ನೆಲ್ಲ ಕಳಿಸ್ಕೊಡು. ಇಲ್ಲ ಆದರೆ ನೀನು ಬೇಗ ರೆಡಿಯಾಗಿ ಅಮ್ಮ ನೀನು ಬನ್ನಿ, ನಾವಿರ್ತೀವಿ, ನೋಡೋದೇ ಇದ್ದರೆ ಸಿಗ್ತೀವಿ, ಇಲ್ಲಾಂದರೆ ನಾವು ಬಸ್ ಹತ್ತೀವಿ, ನಿನಗೆ ಫೋನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಅವಳನ್ನ ಕಳಿಸಿದ್ವಿ. ಅವಳಿಗಂತೂ ಸಮಾಧಾನನೇ ಇಲ್ಲ. ಅಕ್ಕ ಇರಿ ಅಕ್ಕ, ಬಂದುಬಿಡಿ ಅಕ್ಕ, 9 ಗಂಟೆಗೆ ಬಂದ್ರಾಯ್ತು ಅಂತ ಇದು ಮಾಡ್ತಾನೆ ಇದ್ಲು. ಯಾಕೆಂದರೆ ನನಗೆ 9 ಗಂಟೆಗಾದರೆ ಪುನಃ ಹೋಗಿ 9 ಗಂಟೆಗೆ ಬಂದರೆ ಲಾಂಗ್ ಜರ್ನಿ, ಪುನಃ ಲೇಟ್ ಆಗಿಬಿಡುತ್ತೆ, ನಾವು ಸುಮ್ಮನೆ ಓಡಾಡ್ತಾ ಕೂತ್ಕೊಂಡ್ರೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ನನಗೆ ನೆಕ್ಸ್ಟ್ ಡೇ ಏಕಾದಶಿ ಇತ್ತು. ನಾವೇನು ಗ್ರ್ಯಾಂಡಾಗಿ ಎಡೆ ಎಲ್ಲ ಇಕ್ತೇ ಇದ್ರು, ದೇವ್ರಿಗೆ ನೈವೇದ್ಯ ತೋರಿಸ್ಬೇಕು, ಪೂಜೆ ಮಾಡಬೇಕು. ನನ್ನ ಗಂಡನ ಮನೇಲಿ ಆಗ್ಲಿಂದ ಮಾಡ್ಕೊಂಬಂದಿರೋದ್ರಿಂದ ನಾವು ಮನೇಲಿ ಸಿಂಪಲ್ ಪೂಜೆನೇ ಆದರೂ ಮಾಡಲೇಬೇಕಲ್ವ. ನಾನು ಅದು ಮರ್ತೇ ಬಿಟ್ಟಿದ್ದೀನಿ, ಅದು ಏನೂ ನೋಡ್ಕೊಂಡಿಲ್ಲ, ಇದ್ದಕ್ಕಿದ್ದಂಗೆ ಹೊರಟ್ಬಿಟ್ವಿದ್ವಿ. ಇನ್ನು ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿ ದೇವಸ್ಥಾನ ಕೈ ಮುಕ್ಕೊಂಡು, ಪಕ್ಕದಲ್ಲಿ ಒಂದು ಶಿವನ ದೇವಸ್ಥಾನ ಇತ್ತು, ಅಲ್ಲೂ ಕೈ ಮುಕ್ಕೊಂಡು ಆಟೋ ಹತ್ತಿದ್ವಿ. ಇನ್ನು ಬಸ್ ಹತ್ಕೊಂಡು ದರ್ಶನ ಎಲ್ಲ ಚೆನ್ನಾಗಾಯಿತು. ಇನ್ನು ನೋಡಿಕೊಂಡು ನನಗಂತೂ ಇನ್ನೂ ದೇವ್ರನ್ನ ನೋಡಬೇಕು ಅನ್ನಿಸ್ತಿತ್ತು. ಯಾಕೆಂದರೆ ಅಪರೂಪಕ್ಕೆ ಹೋಗಿದ್ದಲ್ವ ನಾವು, ತುಂಬ ರಶ್ ಇತ್ತು, ಹೆವಿ ರಶ್ಶು. ನಿಮಗೆ ಗೊತ್ತಲ್ಲ ಈಗ ಆಷಾಢ ಶುಕ್ರವಾರಗಳಲ್ಲಿ ಎಲ್ಲ ಕಡೆ ರಶ್ ಇರುತ್ತೆ. ನಾವು ಸದ್ಯ ದರ್ಶನ ಸಿಗ್ತಲ್ಲ ಅಂತ ಅಂದ್ಬಿಟ್ಟು ಕೈ ಮುಕ್ಕೊಂಡು ದರ್ಶನ ಮಾಡಿಕೊಂಡು ಇನ್ನು ಮನೆಗೆ ಬಂದು ದೀಪ ಹಚ್ಚಿ ಇನ್ನು ನಮ್ಮ ಮನೆಯವರಂತೂ ಮನೆಗೆ ಬರೋ ತನಕನೇ ಅಯ್ಯೋ ಹೋಟ್ಲಲ್ಲಿ ತಿಂದು ಬೇಜಾರಾಗೈತೆ ಅಂದ್ರೆ, ನನಗೆ ಆಗದೆ ಇದ್ದರೂ ಇನ್ನು ಅವ್ರಿಗೋಸ್ಕರ ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ಏನು ಮಲಗಿದ್ದಷ್ಟೇ, ಏನು ಕೆಲಸ ಮಾಡೋಕ್ಕೋಗಲಿಲ್ಲ. ನೆಕ್ಸ್ಟ್ ಡೇನು ಏನು ಕೆಲಸ ಮಾಡಲಿಲ್ಲ, ಯಾಕೆಂದರೆ ಸ್ಟ್ರೈನ್ ಆಗಿಬಿಟ್ಟಿತ್ತು. ಇನ್ನು ವೀಡಿಯೋ ಅಂತೂ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಸಂಜೆ ಪೂಜೆ ಮಾಡಿದ್ದು ಮಾತ್ರ ಮಾಡಿದೆ. ಇಷ್ಟೇ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.